ಎಲ್ಲರಿಗೂ ನಮಸ್ಕಾರ. ಪ್ರಜ್ಞಾ ಟೇಲ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿಯಲ್ಲಿ ದುರ್ಗೆಯನ್ನು 9 ವಿಭಿನ್ನ ರೂಪಗಳಲ್ಲಿ ಪೂಜಿಸೋದು ವಾಡಿಕೆ ಇದೆ. ಅದೇ ರೀತಿ ನವರಾತ್ರಿಯ 7ನೆಯ ದಿನ ಕಾಳರಾತ್ರಿಯನ್ನು ಪೂಜಿಸುವ ದಿನ. ಕಾಳರಾತ್ರಿಯನ್ನು ಶುಭಂಕರಿ ಅಂತ ಕೂಡ ಕರೆಯಲಾಗುತ್ತದೆ. ಮೊದಲಿಗೆ ಶ್ಲೋಕ. ಏಕವೇಣಿ ಜಪ ಕರ್ಣಾಪೂರ ನಗ್ನಾಕರಸ್ಥಿತ ಲಂಬೋಷ್ಠೀಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸಲ್ಲೋಹ ಲತಾಕಂಟಕಭೂಷಣ ವರ್ಧನಾಮೂರ್ಧಧ್ವಜ ಕೃಷ್ಣ ಕಾಲರಾತ್ರಿರ್ಭಯಂಕರಿ. ಜಗನ್ಮಾತೆ ದುರ್ಗೆಯ 7ನೆಯ ಶಕ್ತಿಯನ್ನು ಕಾಲರಾತ್ರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಅವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಾಗಿದೆ. ತಲೆಯ ಕೂದಲು ಬಿಟ್ಟುಕೊಂಡು ಹರಡಿಕೊಂಡಿದೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆ ಇದ್ದು 3 ಕಣ್ಣುಗಳಿವೆ. ಈ 3 ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದೆ. ಇವಳ ಮೂಗಿನ ಉಚ್ಛ್ವಾಸ ನಿಶ್ವಾಸವು ಅಗ್ನಿಯ ಭಯಂಕರ ಜ್ವಾಲೆಗಳನ್ನು ಹರಡುತ್ತವೆ. ಇವಳ ವಾಹನ ಕತ್ತೆಯಾಗಿದೆ. ಮೇಲಕ್ಕೆ ಎತ್ತಿರುವ ಬಲಗೈ ವರಮುದ್ರೆಯಿಂದ ಎಲ್ಲರಿಗೆ ವರದಾನ ನೀಡುತ್ತಿರುವವಳು. ಕೆಳಗಿನ ಬಲಗೈ ಅಭಯ ಮುದ್ರೆ ಎಂದಿದೆ. ಎಡಗಡೆಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ. ಕಾಲರಾತ್ರಿ ದುರ್ಗೆಯು ಸ್ವರೂಪವನ್ನು ನೋಡಲು ಅತ್ಯಂತ ಭಯಂಕರವಾಗಿದ್ದರೂ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುವವಳಾಗಿದ್ದಾಳೆ. ಇದೇ ಕಾರಣದಿಂದ ಇವಳನ್ನು ಶುಭಂಕರಿ ಎಂದು ಕರೆಯುತ್ತಾರೆ. ಆದ್ದರಿಂದ ಇವಳಿಂದ ಭಕ್ತರು ಯಾವುದೇ ಪ್ರಕಾರವಾದ ಭಯಭೀತರಾಗುವ ಅವಶ್ಯಕತೆಯೇ ಇಲ್ಲ. ಪುರಾಣಗಳ ಪ್ರಕಾರ ಶುಂಭ ನಿಶುಂಭರೆಂಬ ದೈತ್ಯರಿದ್ದರು. ಅವರ ಸಂಹಾರಕ್ಕಾಗಿ ತಾಯಿ ಈ ರೂಪವನ್ನು ಪಡೆದಳು ಎಂದು ಹೇಳಲಾಗುತ್ತದೆ. ರಾಕ್ಷಸರಾದ ಶುಂಭ ನಿಶುಂಭರು ಮತ್ತು ರಕ್ತಬೀಜಾಸುರರು 3 ಲೋಕಗಳಲ್ಲಿ ತಮ್ಮ ಭಯವನ್ನು ಸೃಷ್ಟಿಸಲು ಮುಂದಾದರು. ಆತಂಕಗೊಂಡ ದೇವತೆಗಳು ಶಿವನಲ್ಲಿ ಬಂದು ಮೊರೆ ಹೋದರು. ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವ ಪಾರ್ವತಿಯನ್ನು ಕೇಳಿಕೊಳ್ಳುತ್ತಾನೆ. ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗಾದೇವಿಯ ಅವತಾರವನ್ನು ಪಡೆಯುತ್ತಾಳೆ. ಶುಂಭ ನಿಶುಂಭರನ್ನು ಕೊಲ್ಲುತ್ತಾಳೆ. ಆನಂತರ ದುರ್ಗಾದೇವಿಯು ರಕ್ತಬೀಜಾಸುರನನ್ನು ಕೊಲ್ಲಲು ಹೋದಾಗ ಅವನ ದೇಹದಿಂದ ಹೊರಬರಬಹುದಾದ ರಕ್ತದಿಂದ ಲಕ್ಷಗಟ್ಟಲೆ ತದ್ರೂಪಿಗಳು ಹುಟ್ಟಿದರು. ಆಗ ದುರ್ಗೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು. ಕಾಳರಾತ್ರಿಯು ಆತನ ದೇಹದಿಂದ ಬರುವ ರಕ್ತವನ್ನು ಬರದಂತೆ ತನ್ನ ನಾಲಿಗೆಯಿಂದ ತಡೆದು ರಕ್ತಬೀಜಾಸುರನನ್ನು ಸೀಳಿಕೊಂದಳು. ಜಗನ್ಮಾತೆ ಕಾಲರಾತ್ರಿಯು ದುಷ್ಟರ ವಿನಾಶಕ್ಕಾಗಿಯೇ ಅವತಾರವೆತ್ತಿದ್ದಾಳೆ. ಹಾಗೆಯೇ ಇವಳ ಉಪಾಸಕರಿಗೆ ಅಗ್ನಿಭಯ, ಜಲಭಯ, ಜಂತುಭಯ, ಶತ್ರುಭಯ, ರಾತ್ರಿಭಯ ಮುಂತಾದವುಗಳು ಎಂದೂ ಆಗುವುದಿಲ್ಲ. ಅವಳ ಕೃಪೆಯಿಂದ ಅವರು ಸರ್ವತಾ ಭಯಮುಕ್ತರಾಗಿ ಜೀವನ ನಡೆಸುತ್ತಾರೆ. ನವರಾತ್ರಿಯ 7ನೆಯ ದಿನ ಯೋಗಿಗಳಿಗೆ ಅತ್ಯಂತ ಶುಭಕರವಾದುದು. ಧ್ಯಾನದಲ್ಲಿ ಮಗ್ನರಾಗುವ ಅವರು ಎಲ್ಲ ಚಕ್ರಗಳಿಗೆ ಅಗ್ರಗಣ್ಯವಾದ ಸಹಸ್ರ ಚಕ್ರವನ್ನು ಸಾಧಿಸುತ್ತಾರೆ. ಈ ಚಕ್ರವು ಮಾನವನ ಜಾಗೃತಿಯ ವಿಕಾಸದ ಕೊನೆಯ ಮೈಲಿಗಲ್ಲು ಎಂದು ಹೇಳಲಾಗುತ್ತದೆ. ಹೇಳುವುದಾದರೆ ರಾತ್ರಿಯ ಪೂರ್ಣ ಏಕಾಗ್ರತೆಯಿಂದ ಧ್ಯಾನ ಮಾಡಲು ಈ ರಾತ್ರಿ ಶಾಂತಿಯುತವಾದ ಸಮಯವಾಗಿದೆ. ತಾಯಿ ಕಾಳರಾತ್ರಿಯು ಶನಿಗ್ರಹದ ಅಧಿಪತಿಯಾಗಿದ್ದಾಳೆ. ತಾಯಿ ಕಾಳರಾತ್ರಿಯನ್ನು ಪೂಜಿಸುವುದರಿಂದಾಗಿ ಶನಿಯಿಂದುಂಟಾಗುವ ಸಾಡೇಸಾತಿ ಪ್ರಭಾವವನ್ನು ತಗ್ಗಿಸಬಹುದು. ಈಕೆಗೆ ಮಲ್ಲಿಗೆ ಹೂವೆಂದರೆ ಅತ್ಯಂತ ಪ್ರೀತಿ. ನೈವೇದ್ಯಕ್ಕಾಗಿ ಅನ್ನದಿಂದ ತಯಾರಿಸಿದ ಯಾವುದೇ ಪದಾರ್ಥಗಳು ಸ್ವೀಕರಿಸುತ್ತಾಳೆ ಮತ್ತು ಎರೆಯಪ್ಪ ಅತ್ಯಂತ ಪ್ರಿಯವಾದ ಭಕ್ಷ್ಯ. ಹಾಗೆ ನೀಲಿ ಬಣ್ಣದ ಬಟ್ಟೆ ಧರಿಸಿ ಪೂಜಿಸುವುದರಿಂದ ಭಕ್ತರ ಕಷ್ಟ ಕಳೆದು ಮಂಗಳವನ್ನು ಉಂಟು ಮಾಡುತ್ತಾಳೆ. ಈಕೆಯ ಉಪಾಸನೆಯಿಂದ ಉತ್ತಮ ಆರೋಗ್ಯ, ಸಮೃದ್ಧಿ ಮುಂತಾದವು ಉಂಟಾಗುತ್ತದೆ. ಜೊತೆಗೆ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರ ಸರಿದು ಸಂತೋಷವನ್ನು ನೀಡುತ್ತಾಳೆ ಎಂದು ಪ್ರತೀತಿ ಇದೆ. ಕಾಲರಾತ್ರಿ ಮಹಾರಾತ್ರಿ ಮೋಹರಾತ್ರಿಶ್ಚ ದಾರುಣ ತ್ವಂ ಶ್ರೀಸ್ತ್ವಮೀಶ್ವರಿ ತ್ವಂ ಹ್ರೀಸ್ತ್ವಂ ಬುದ್ಧಿರ್ಬೋಧಲಕ್ಷಣ. ಕಾಲರಾತ್ರಿಯ ಕತೆ ಮುಗೀತು. ಕತೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಕಾಮೆಂಟ್ಗಳನ್ನು ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನವರಾತ್ರಿ 8ನೇ ದಿನದ ಕತೆ ಮಹಾಗೌರಿ. ಧನ್ಯವಾದಗಳು.